ಹಾಯ್ ಹಲೋ ನಮಸ್ಕಾರ ಐಪ್ಲೆಕ್ಸ್ ಸ್ಟುಡಿಯೋಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಇಬ್ಬರು ವಿಶೇಷ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಒಬ್ಬರು ಉಪಾಧ್ಯಕ್ಷರು ನಮ್ಮ ಜೊತೆ ಬಂದು ಕೂತಿದ್ದಾರೆ. ನಾನು ಉಪಾಧ್ಯಕ್ಷರು ಅಂದ ತಕ್ಷಣ ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು, ನಾವು ಉಪಾಧ್ಯಕ್ಷ ಸಿನಿಮಾ ಬಗ್ಗೆ ಮಾತನಾಡ್ತಿದ್ದೀವಿ. ಈ ಸಿನಿಮಾದ ಹೀರೋ ನಮ್ಮ ಚಿಕ್ಕಣ್ಣ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಚಿಕ್ಕಣ್ಣ ಅವರೇ, ವೆಲ್ಕಮ್ ಟು ದ ಶೋ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಉಪಾಧ್ಯಕ್ಷನ ಜೋಡಿಯಾಗಿದ್ದಾರೆ ನಮ್ಮ ಮಲೈಕಾ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಮಲೈಕಾ, ವೆಲ್ಕಮ್ ಟು ದ ಶೋ. ಓಕೆ, ಸೊ ಫಸ್ಟ್ ಫುಲ್ ಫ್ಲೆಡ್ಜ್ ಆಗಿ ಹೀರೋ ಆಗಿ ಆಕ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್. ಸೊ ಆ ಒಂದು ಎಕ್ಸೈಟ್ಮೆಂಟ್ ಬಗ್ಗೆ ಮಾತಾಡೋಣ. ಖಂಡಿತವಾಗ್ಲೂ ಎಕ್ಸೈಟ್ಮೆಂಟ್ ಅಂತೂ ಇದ್ದೇ ಇದೆ. ಯಾಕೆಂದರೆ ಒಂದು ಉಪಾಧ್ಯಕ್ಷ ಅನ್ನೋ ಕತೆ ಇಟ್ಕೊಂಡು ಹೀರೋ ಆಗ್ತಿರೋದು ಅದು ಎಕ್ಸೈಟ್ಮೆಂಟ್. ಯಾಕೆಂದರೆ ಅಧ್ಯಕ್ಷ ಆಲ್ರೆಡಿ ಎಲ್ಲರೂ ನೋಡಿ ಇಷ್ಟಪಟ್ಟಿದ್ದಾರೆ. ಅದರದ್ದು ಕಂಟಿನ್ಯೂಷನ್ ಭಾಗ ಆಗಿರೋದ್ರಿಂದ ಅದು ಸ್ವಲ್ಪ ಜಾಸ್ತಿ ಎಕ್ಸೈಟ್ಮೆಂಟೇ ಇದೆ. ಆದರೆ ಒಂದು ಜವಾಬ್ದಾರಿ ಅನ್ನೋದು ಇರೋದ್ರಿಂದ ಟೆನ್ಷನ್ನು, ಭಯ. ಯಾಕೆಂದರೆ ಫಸ್ಟ್ ಟೈಮ್ ಮಾಡಿದ್ದೀವಲ್ಲ, ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ, ಬಟ್ ಫಸ್ಟಿಗೆ ಥಿಯೇಟ್ರಿಗೆ ಜನ ಕರೆಸ್ಬೇಕು ಅನ್ನೋದು ತುಂಬ ಒಂದು ಈಗ ಗೊತ್ತಿರೋಂಥದ್ದು. ಅದು ತುಂಬ ಕಷ್ಟದ ವಿಷಯ, ಅದಕ್ಕೆ ಒದ್ದಾಡ್ತಾ ಇದ್ದೀವಿ. ಬಟ್ ಬರೋವ್ರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಸಿನಿಮಾಯಿಂದ ಮೋಸ ಆಗಲ್ಲ. ಯಾಕೆಂದರೆ ಎಂಟರ್ಟೈನ್ಮೆಂಟ್ ಇಟ್ಕೊಂಡೇ ನಾವು ಮಾಡಿರೋದು. ಅದು 100% ಫುಲ್ಫಿಲ್ ಮಾಡ್ತೀವಿ. ಆಮೇಲೆ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಟೆನ್ಷನ್ನು, ಜಾಸ್ತಿ ಭಯ ಆಯಿತು. ಬರ್ತಾ ಬರ್ತಾ ಕಡಿಮೆ ಆಗ್ತಿದೆ. ಯಾಕೆಂದರೆ ನಾವು ಯಾವುದೇ ಒಂದು ಕಂಟೆಂಟ್ ಬಿಟ್ರು ಅದಕ್ಕೆ ಜನ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಏನಕ್ಕೆ ಅಂದ್ರೆ ನಮ್ಮದೊಂದು 3 ಸಾಂಗ್ ಬಿಟ್ಟು 3 ಸಾಂಗ್ನೂ ದೊಡ್ಡ ಹಿಟ್ ಮಾಡಿದ್ದಾರೆ. ಅದರಲ್ಲಿ ತುಂಬ ನಾವು ಅಂದ್ಕೊಳ್ದೇ ಇರೋ ಲೆವೆಲ್ಗೆ ಹಿಟ್ಟಾಗಿದ್ದು ಅಂದರೆ ಒಂದು ಮೆಲೋಡಿ ಸಾಂಗು. ಸೊ ಇದೆಲ್ಲ ನೋಡ್ತಾ ಇರ್ಬೇಕಾದ್ರೆ 100% ಪಾಸಿಟಿವ್ ಇದೆ ಗುರು, ಬರ್ತಾರೆ 100% ನಮ್ಮ ಸಿನಿಮಾನ ನೋಡ್ತಾರೆ, ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಇದೆ. ಓಕೆ, ಇನ್ನು ಮಲೈಕಾ ಅವರೇ, ಸೊ ನಿಮ್ಮದು ಡೆಬ್ಯೂ ಸಿನಿಮಾ ಇದು. ಕಿರುತೆರೆಯಿಂದ ಹಿರಿತೆರೆಗೆ ಪ್ರಮೋಷನ್ ಸಿಕ್ಕಿದೆ. ಸೊ ಆ ಒಂದು ಜರ್ನಿ ಬಗ್ಗೆ ಏನು ಹೇಳ್ತೀರಿ? ಜರ್ನಿ ಆ್ಯಕ್ಚುಲಿ ಸಖತ್ ಎಕ್ಸೈಟಿಂಗ್ ಆಗಿದೆ. ಟ್ರಾನ್ಸಿಷನ್ ಎಲ್ಲ ಹೀರೋಯಿನ್ಸ್ಗೂ ಅದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಯಾಕಂದರೆ ಒಂದು ಸೀರಿಯಲಿಂದ ಸಿನಿಮಾ ಅಂದರೆ ಒಂದು ದೊಡ್ಡ ಹೆಜ್ಜೆನ ನಾನು ಇಡ್ತಾ ಇದ್ದೀನಿ. ಅದ್ರ ಹೇಗಿರುತ್ತೆ, ಅದರ ಔಟ್ಪುಟ್ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ, ಕಾನ್ಫಿಡೆನ್ಸು ಇದೆ, ಬಟ್ ಸ್ವಲ್ಪ ಭಯನೂ ಇದೆ. ಜನವರಿ 26ಕ್ಕೆ ನಾನು ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಮೇಜರ್ ಆಗಿರೋ ವಿಷಯ ಅಂದರೆ, ನನಗೆ ಎಷ್ಟು ಹೀರೋಗೆ ಎಲ್ಲ ಕ್ಯಾರೆಕ್ಟರ್ಸ್ಗೂ ಎಷ್ಟು ಇಂಪಾರ್ಟೆನ್ಸ್ ಇದೆ, ಅಷ್ಟು ಹೀರೋಯಿನ್ಗೂ ಇಂಪಾರ್ಟೆನ್ಸ್ ಇದೆ. ಫ್ಲೋ ಆಗುತ್ತೆ ಕ್ಯಾರೆಕ್ಟರು. ಸೊ ಆ ಥರ ಫಸ್ಟ್ ಸಿನಿಮಾಗೆ ಅಂಥ ಕ್ಯಾರೆಕ್ಟರ್ ಸಿಕ್ಕಿರೋದು ನನ್ನ ಲಕ್ ಅಂತ ನಾನು ಅನ್ಕೋತೀನಿ. ಓಕೆ, ಇನ್ನು ಚಿಕ್ಕಣ್ಣ ಅವರೇ, ಇದು ಅಧ್ಯಕ್ಷ ಸಿನಿಮಾದ ಸೀಕ್ವೆಲ್ ಅಂತ ಎಲ್ರಿಗೂ ಗೊತ್ತಾಗೋಗಿದೆ ಈಗಾಗಲೇ. 10 ವರ್ಷಗಳ ಗ್ಯಾಪ್ ಆಗಿತ್ತು. ಸೊ ಆ 10 ವರ್ಷಗಳಾದ ನಂತರ ನೀವು ಅದೇ ಒಂದು ಮೂಡಲ್ಲಿ, ಅದೇ ಹ್ಯಾಂಗ್ ಓವರಲ್ಲಿ ಕ್ಯಾರಿ ಓವರ್ ಆಗೋದು ಕಷ್ಟ ಆಯ್ತಾ, ಚಾಲೆಂಜಿಂಗ್ ಆಯ್ತಾ, ಹೇಗೆ? ಇಲ್ಲ, ಅದು ನಮಗೂ ಮೊನ್ನೆ ಗೊತ್ತಾಯಿತು, 10 ವರ್ಷ ಆಗೋಯ್ತಾ ಗುರು ಅಂತ. ಏನಕ್ಕೆ ಅಂದರೆ ಈಗ ನಮ್ಮದು ಈ ಉದಯ ಕಾಮಿಡಿ, ನಮ್ಮದು ಉದಯ ಟಿ ವಿಗೆ ಅದು ಅಧ್ಯಕ್ಷ ಸಿನಿಮಾ ಇರೋದು. ಉದಯ ಕಾಮಿಡಿಯಲ್ಲಿ ಕಾಮಿಡಿ ಸೀನ್ಗಳು ಬರ್ತಾನೇ ಇರುತ್ತೆ. ಆಮೇಲೆ ಅಲ್ಲಿ ಇಲ್ಲಿ ಫೋನಲ್ಲಿ ಯೂಟ್ಯೂಬಲ್ಲಿ ಹಂಗಾಗಿ ಅದನ್ನು ಯಾರೂ ಮರ್ತೇ ಇಲ್ಲ. ನಾನೇ ಆಮೇಲೆ ಅದು ಎಷ್ಟು ಒಳ್ಳೆ ಸಿನಿಮಾ ಅಂದರೆ ನಾನೇ ಎಷ್ಟು ಸಲ ನೋಡಿದ್ರೂ ಬೇಜಾರಾಗಲ್ಲ. ಸೊ ಹಂಗಾಗಿ ಆಮೇಲೆ ಅದರಲ್ಲಿ ಮಾಡಿದ್ದು ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಇರೋ ಕ್ಯಾರೆಕ್ಟ್ರೆ. ಯಾಕೆಂದರೆ ಅದು ಹಳ್ಳಿ ಬ್ಯಾಕ್ ಡ್ರಾಪ್ ಇರೋ ಸ್ಟೋರಿನೇ ಆಗಿದ್ದರಿಂದ ನನಗೆ, ನಾವು ಹಳ್ಳಿಯಿಂದನೇ ಬಂದಿರೋರಿಂದ ನಮಗೆ ಅದೇನು ಆ್ಯಕ್ಟ್ ಮಾಡಬೇಕಾದ್ರಾಗಲಿ ಆ ಕ್ಯಾರೆಕ್ಟ್ರಿಂದ ಆಚೆ ಹೋಗ್ಬಿಟ್ವಿ ಮತ್ತು ಅಲ್ಲಿಗೆ ಬಂದ್ವಿ ಅನ್ನೋ ಫೀಲೇ ಆಗಲ್ಲ. ಯಾಕಂದರೆ ಈಗಲೂ ಇರೋದು ಹಳ್ಳಿಲೇ ಇರೋದ್ರಿಂದ ಉಪಾಧ್ಯಕ್ಷ ಕ್ಯಾರೆಕ್ಟ್ರ್ ಮಾಡೋದು ಅಂಥದ್ದೇನು ಕಷ್ಟ ಆಗಲಿಲ್ಲ. ಮೋಸ್ಟ್ಲಿ ಈ ಕತೆ ಅಲ್ಲದೆ ಬೇರೆ ಯಾವುದೇ ಕತೆ ಬಂದಿದ್ರು ಅದಕ್ಕೇನೋ ಒಂದು ಬೇರೆ ಥರದ್ದು ಬಾಡಿ ಲ್ಯಾಂಗ್ವೇಜ್ ಮಾಡಬೇಕೇನೋ, ಅದೇನೋ ಮಾಡ್ಬೇಕೇನೋ, ಆ ಥರದ್ದು ಕಷ್ಟ ಆಗೋದು. ಬಟ್ ಉಪಾಧ್ಯಕ್ಷಗೆ ಆ ಥರದ್ದು ಏನೂ ಆಗಲಿಲ್ಲ. ಓಕೆ, ಇನ್ನು ಹೀರೋ ಆಗಿ ಬದಲಾಗಿರುವಂಥ ಟ್ರಾನ್ಸಿಷನ್ ಬಗ್ಗೆ ಹೇಳೋದಾದರೆ, ಸೊ ನೀವೆಲ್ಲರೂ ಸಿಕ್ಕಾಪಟ್ಟೆ ನಗಿಸ್ತೀರಿ, ಸೆಟ್ಟಲ್ ಆಗಿರ್ಬೋದು, ಈಗ ನಿಮ್ಮ ಅಭಿಮಾನಿಗಳನ್ನ, ವೀಕ್ಷಕರನ್ನ. ಎಲ್ಲೋ ಒಂದು ಕಡೆ ಈ ಟ್ರಾನ್ಸಿಷನ್ನು ನಿಮಗೆ ಸ್ವಲ್ಪ ಸ್ಟ್ರೆಸ್ ಏನಾದರೂ ತೊಗೊಂಬಂತ ಅಂತ ಶೂಟಿಂಗ್ ಸಂದರ್ಭದಲ್ಲಿ? ಅದು ಖಂಡಿತ ಅದಾಗೆ ಆಯಿತು. ಏನಕ್ಕೆ ಅಂದರೆ ಅಷ್ಟೊಂದು ಬೇರೆ ಸಿನಿಮಾಗಳಲ್ಲಾದರೆ ಜವಾಬ್ದಾರಿನೂ ಜಾಸ್ತಿ ಇರ್ತಿರ್ಲಿಲ್ಲ. ನಮ್ದು ಏನಿದೆ, ನಮ್ಗೆ ಕೊಟ್ಟಿರೋ ಕೆಲಸ ಏನಿದೆ ಅಷ್ಟು ಮುಗಿಸ್ಬಿಟ್ಟು ಹೋಗ್ಬಿಡ್ತಾಯಿದ್ವಿ. ಬಟ್ ಇದರಲ್ಲಿ ಪೂರ್ತಿ ಜವಾಬ್ದಾರಿ ಎಲ್ಲನೂ ತಗೊಂಡಿದ್ರಿಂದ, ಆಮೇಲೆ ಒಂದು ಈಗ ಇದು ಹೆಂಗಾಗೋಯ್ತು ಅಂದರೆ, ನಾನು ಎಲ್ಲ ನಮ್ಮ ಟೀಮೇ ಆಗಿರೋದ್ರಿಂದ ಪ್ರಾಬಬ್ಲಿ ಬೇರೆ ಗೊತ್ತಿಲ್ಲದೇ ಇರೋ ಡೈರೆಕ್ಟ್ರು, ಗೊತ್ತಿಲ್ಲದೇ ಇರೋ ಪ್ರೊಡ್ಯೂಸರು, ಈ ಥರದವ್ರು ಆಗಿದ್ದಿದ್ರೆ ಕತೆ ಬಂದು ಹೇಳಿ ಓಕೆ ಅಷ್ಟಕ್ಕೆ ನನ್ನ ಕೆಲಸ ಮುಗ್ದೋಗಿರೋದೇನೋ. ಬಟ್ ಇಲ್ಲಿ ಎಲ್ಲರೂ ಫ್ರೆಂಡ್ಸೇ ಆಗಿರೋದ್ರಿಂದ ನಾನು ಎಲ್ಲ ಕೆಲಸದಲ್ಲೂ ನಾನು ಜೊತೆಯಲ್ಲಿರೋಕ್ಕೆ ಅವಕಾಶಗಳು ಸಿಕ್ತು. ಒಂದಷ್ಟು ಕಲಿತೆ, ಇನ್ನೊಂದಷ್ಟು ಹೌದು ತುಂಬ ಸ್ವಲ್ಪ ಕಷ್ಟ ಆಯಿತು. ಏನಕ್ಕೆ ಅಂದರೆ
ಈಗ ಇಲ್ಲಿ ಏನಾಗೋಯ್ತು, ಸಿಕ್ಕಾಪಟ್ಟೆ ಕಂಟಿನ್ಯೂಸ್ ಶೂಟಿಂಗ್ ಹಾಕ್ಕೊಂಡಿದೆ. ಆಮೇಲೆ ನೈಟು ತುಂಬ ಜಾಸ್ತಿ ಇದೆ. ನಮಗೆ ಎಲ್ಲರೂ ಡೇಟು ಅಡ್ಜಸ್ಟ್ ಮಾಡಬೇಕು, ಪ್ಲಸ್ ನಮ್ಮ ಹೀರೋಯಿಂದನು, ಯಾಕಂದ್ರೆ ಅವರು ತುಂಬ ಬ್ಯುಸಿ ಇದ್ದರು. ಎಲ್ರದ್ದು ಅಡ್ಜಸ್ಟ್ ಮಾಡಬೇಕಲ್ಲ, ಎಲ್ಲ ಹಂಗಂಗೆ ಹಾಕ್ಕೊಂಡು ಡೇ ನೈಟು ಹಂಗೆಲ್ಲ ಮಾಡಿದ್ವಿ. ಬಟ್ ಯಾರೇ ಫಸ್ಟ್ ಶಾಟ್ ನಂದೇ, ಮತ್ತು ಲಾಸ್ಟ್ ಶಾಟ್ ನಂದೆ, ನೆಕ್ಸ್ಟ್ ಡೇ ಫಸ್ಟ್ ಶಾಟು ನಂದೇನೆ. ನಾನು ಡೈರೆಕ್ಟ್ರ್ ಏನು ಸರ್ ಹಿಂಗೆ ಮಾಡ್ತಿದ್ದೀರಾ ಅಂದರೆ, ಬರಲ್ಲ ಸರ್ ಆರ್ಟಿಸ್ಟ್ಗಳು ಅಂದ್ರೆ. ನಾನು ಆರ್ಟಿಸ್ಟ್ ಅಲ್ವ ಸರ್, ಇಲ್ಲ ಹೀರೋ ಅಂದ್ರೆ ಇದೆಲ್ಲ ಮಾಡ್ರಿ ಅಂತ. ಸೊ ಆ ಥರದ್ದೆಲ್ಲ ಅಂದರೆ ಅದು ಮಜಾ ಮಾಡಿಕೊಂಡೇ ಮಾಡಿದ್ವಿ ಖಂಡಿತವಾಗ್ಲು. ಬಟ್ ಸ್ವಲ್ಪ ಕಷ್ಟನೂ ಅನ್ನಿಸ್ತು. ಆಮೇಲೆ ಇನ್ನೊಂದು ಏನಂದರೆ, ಇಲ್ಲಿ ಒಂದಷ್ಟು ಬೇರೆ ಬೇರೆ ಫೇಸಸ್ಗಳು ಓಪನ್ ಆಯಿತು. ಈಗ ಎಲ್ಲ ನಾವಿದ್ದೀವಿ, ನೀನು ಮಾಡು, ಹಂಗೆ ಹಿಂಗೆ ಅಂತ ಅನ್ನೋರು ಬಾಯಿ ಮಾತಿಗೆ ಯಾರು ಹೇಳ್ತಾರೆ, ನಿಜವಾಗ್ಲೂ ಯಾರ ಜೊತೇಲಿ ಇರ್ತಾರೆ, ಯಾರು ಪ್ರೀತಿಯಿಂದ ಹರಿಸ್ತಾರೆ, ಇದೆಲ್ಲ ಹಿಂಗೆಲ್ಲ ಇದೆಯಾ ಗುರು, ಎಲ್ಲ ಚೆನ್ನಾಗೇ ಇದ್ರಲ್ಲೋ ಜೊತೆಲ್ಲ, ಯಾಕ್ರಪ್ಪ ಅಂತ ಆ ಥರದ್ದು ಒಂದು ಆಯಿತು. ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ. ಜೈ ಹೋ. ಓಕೆ, ಜೈ ಹೋ. ಓಕೆ, ಮಲೈಕಾ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾದಲ್ಲಿ ಹೇಳಿ. ಆ ಸೆಲೆಕ್ಷನ್ ಪ್ರೋಸೆಸ್ ಹೇಗಿತ್ತು ಅಂತ, ನೀ ಪಾತ್ರಕ್ಕೆ ಆಯ್ಕೆ ಮಾಡಿದ್ದು? ಎಲ್ಲ ಫುಲ್ ಪ್ರೊಸೆಸ್ ಸಿಕ್ಕಾಪಟ್ಟೆ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಅಂದರೆ ಸೀರಿಯಲ್ ಮಾಡುವಾಗ ಅದು ಸ್ಟಾರ್ಟ್ ಆಗಿ ಒಂದು 8 ತಿಂಗಳಾಗಿತ್ತು ಅಷ್ಟೇ. ಹೊಸದಾಗಿ ನಾನು ಅವಾಗಿನ್ನು 1 ವರ್ಷನೂ ಆಗಿರಲಿಲ್ಲ ಇಂಡಸ್ಟ್ರಿಗೆ ಬಂದು. ಆಗ ಸಿನಿಮಾ ಕರೆ ಬಂದಾಗ ಅಂದರೆ ನಾನು ತಲೆನೇ ಓಡಲಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಯೋಚನೆ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಅವರು ಲೈಕ್ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು, ಆ ಪೀಕಲ್ಲಿದ್ದರು, ಎಲ್ಲ ಮುಗ್ದೋಗಿತ್ತು, ಉಳಿದಿದ್ದು ಒಂದೇ, ಹೀರೋಯಿನ್ ಸಿಕ್ಕಿಲ್ಲ ಅನ್ನೋದು ಒಂದೇ. ಸೊ ಅದನ್ನು ಅವರು ಫೋನ್ ಮಾಡಿ ಹೇಳಿದಾಗ ನಾನು ಫಸ್ಟು ಅವ್ರು ಆಡಿಷನ್ ತೊಗೊಂಡ್ರು. ಏನು ಸಡನ್ನಾಗಿ ಸೀರಿಯಲಲ್ಲಿ ನಾನು ಆ್ಯಕ್ಟಿಂಗ್ ನೋಡಾದ್ಮೇಲೆ ಅವ್ರು ನನ್ನ ಕರೆದಿದ್ದು. ಆಡಿಷನ್ ತೊಗೊಂಡು ಒಂದು ಚಿಕ್ಕದಾಗಿ ಅದಾದ್ಮೇಲಿಂದ 2 ದಿನಕ್ಕೆ ಮುಹೂರ್ತ ಆಗಿ ಆಮೇಲಿಂದ ನಾವು ಇಮಿಡಿಯೇಟ್ ಶೂಟಿಂಗ್ ಹೊರಟೋದ್ವಿ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಹೆಸರು? ನನ್ನ ಪಾತ್ರದ ಹೆಸರು ಅಂಜಲಿ ಅಂತ. ಅದು ಬಬ್ಲಿ ಬಬ್ಲಿ ಅಲ್ಲ ಬಿಡಿ, ಕ್ಯಾಮ್ರಾ ಹೌದಾ? ಇದರಲ್ಲಿ ಇದೆ ನಾನು. ಓಕೆ, ಕ್ಯೂಟ್ ಆಗಿ ಇವ್ರು ಹೇಳ್ದಾಗೆ ಬಬ್ಲಿ ಆಗಿ ಒಂಥರ ಸಖತ್ ಕಡಕ್ ರೌಡಿ ಬೇಬಿ ತರ ಪಾತ್ರ ಅವಳದು, ಅಂಜಲಿದು. ಸಿನಿಮಾ ಕ್ರೇಜ್ ಸಿಕ್ಕಾಪಟ್ಟೆ ಇರುತ್ತೆ. ಸಿನಿಮಾ ಏನೇ ಲೈಫಲ್ಲಿ ಆದ್ರೂ ಅದನ್ನ ಸಿನಿಮಾ ಕಂಪೇರ್ ಮಾಡ್ಕೊಳ್ಳೋದು. ಯೂಶಲಿ ಇವಾಗ ಯಾರೇ ಸಿನಿಮಾಗೆ ಹೋದ್ರೂ 2 ದಿನ ಟ್ರಾನ್ಸಲ್ಲಿ ಇರ್ತಾರೆ, ಹಿಂಗೆ ಆ ಸೀನ್ಸ್ ತಲೆಗೆ ಬರ್ತಾ ಇರುತ್ತೆ. ಆ ತರ ಒಂದು ಕ್ಯಾರೆಕ್ಟರ್ ನಂದು. ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ, ಅಪ್ಪನ ಮುದ್ದಿನ ಮಗಳು. ಸೊ ಹಳ್ಳಿ ಹುಡುಗಿನೇನಾ ಅಂಜಲಿ? ಹಾ, ಹಳ್ಳಿ, ಪಕ್ಕ ಹಳ್ಳಿ ಹುಡುಗಿ. ಪಕ್ಕ ಹಳ್ಳಿ. ಇದು ಅಂದ್ರೆ ಇದು ಗೆಜ್ಜೆಪುರ, ಅಧ್ಯಕ್ಷದಲ್ಲೂ ಗೆಜ್ಜೆಪುರನೇ, ಅದ್ರಲ್ಲೂ ಶಿವರುದ್ರೇಗೌಡರು, ಇದ್ರಲ್ಲೂ ಶಿವರುದ್ರೇಗೌಡರು. ಅದ್ರಲ್ಲಿ ಅವ್ರ ಮಗಳೇ ಅಧ್ಯಕ್ಷ ಹೊಡ್ಕೊಂಡು ಹೋಗೋದು, ಇದ್ರಲ್ಲೂ ಅವ್ರ ಮಗಳನ್ನೇ ನಾವು ಹೊಡ್ಕೊಂಡು ಹೋಗೋದು. ಅಧ್ಯಕ್ಷ ಉಪಾಧ್ಯಕ್ಷ ಇಬ್ರು ಶಿವರುದ್ರೇಗೌಡರ ಮಕ್ಕಳನ್ನ ಹೊಡ್ಕೊಂಡು ಹೋಗ್ತೀವಿ. ಇದು ಒಂದು ವಿಲೇಜ್, ಪ್ಯೂರ್ ವಿಲೇಜ್ ಲವ್ ಸ್ಟೋರಿ. ಬಟ್ ನಮ್ದ್ರಲ್ಲಿ ಪ್ಯಾಥೋ ಇಲ್ಲ, ಲವ್ ಕಾಮಿಡಿನೇ. ಲವ್ ಕಾಮಿಡಿ. ಅದೇ ಕರ್ಮ. ಒಂದು ಸೀರಿಯಸ್ ಆಗಿ ಒಂದು ರೊಮ್ಯಾಂಟಿಕ್ ಸೀನ್ ಇಲ್ಲ, ಎಂಥದ್ದು ಇಲ್ಲ. ನಾನು ಲವ್ ಸ್ಟೋರಿ ಮಾಡಿ ಅದು ಇನ್ನೂ ಮಾಡಕ್ ಆಗ್ತಿಲ್ಲ ಅಲ್ಲ. ಡೈರೆಕ್ಟರ್ನ ಕೇಳ್ತೀನಿ ಆಮೇಲೆ, ಪಾಪ ಯಾಕೆ ಅವ್ರಿಗೆ ರೊಮ್ಯಾಂಟಿಕ್ ಸೀನ್ ಕೊಟ್ಟಿಲ್ಲ ಅಂತ. ಕೊಟ್ರು ನಮ್ ತುರ್ಕಕ್ಕಂತೂ ಆಗಲ್ಲ ನಮ್ಮ ಕತೆ ಒಳಗಡೆ. ನಮ್ಮ ಕತೆಗೆ ತಗೊಂಬಂದ್ರೆ ಏನಕ್ಕೆ ಬೇಕಿತ್ತು, ಇದು ಇವನೇ ಬೇಕು ಅಂತ ಮಾಡಿಸ್ಕೊಂಡವನೇ, ಅದು ನೀಟಾಗಿ ಗೊತ್ತಾಗುತ್ತೆ. ಸೊ ಅದಕ್ಕೆಲ್ಲೂ ಜಾಗ ಇಲ್ಲ. ಸೊ ಎಲ್ಲನೂ ಅಂದ್ರೆ ಚಿಕ್ಕಣ್ಣ ಅವರು ರೊಮ್ಯಾಂಟಿಕ್ ಸೀನ್ ಮಿಸ್ ಮಾಡ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಇದು ಒಂದು ಬ್ರೇಕಿಂಗ್ ನ್ಯೂಸ್. ಹೌದು. ಓಕೆ, ಸೊ ಈಗ ಡಾನ್ಸ್ ಬಗ್ಗೆ ನಾನು ಕೇಳಲೇಬೇಕು ನಿಮ್ದು. ಡೈರೆಕ್ಟ್ರು ಹೇಳ್ತಿದ್ರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದರೆ ಚಿಕ್ಕಣ್ಣ. ಅದೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಫ್ಯಾನ್ಸ್ಗಳಿಗೆ, ವೀಕ್ಷಕರಿಗೆ. ಎಷ್ಟು ಹೋಮ್ವರ್ಕ್ ಮಾಡಿದ್ರಿ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ರಿ ಅಂತ? ಇಲ್ಲ, ಏನಾಯ್ತು, ಈಗ ಎಲ್ಲರೂ ಈಗ ಉಪಾಧ್ಯಕ್ಷ ಅಂದರೆ 100% ಕಾಮಿಡಿ ಇರುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಈಗ ಫಸ್ಟ್ ಟೈಮ್ ಹೀರೋ ಆಗ್ತಿದ್ದೀನಿ, ಅದರಲ್ಲಿ ಇನ್ನೊಂಚೂರು ಈಗ ಬೇರೆ ಸಿನಿಮಾಗಳಲ್ಲಿ ನಗಿಸೋದಕ್ಕಿಂತ ಇದರಲ್ಲೂ ಇನ್ನೂ ಜಾಸ್ತಿ ನಗಿಸ್ತೀನಿ. ಅದು ಬಿಟ್ಟು ಬೇರೆ ಏನಾದರೂ ಮಾಡ್ಬೇಕಂದ್ರೆ ಫೈಟ್ ಅಂತೂ ಇಲ್ಲ ನನ್ನ ಸಿನಿಮಾದಲ್ಲಿ. ನಾನು ಕೇಳಿದೆ ಹಾಕ್ರಿ ಫೈಟ್ಗಳನ್ನ ಅಂತ, ಯಾರೂ ಸಪೋರ್ಟ್ ಮಾಡಲಿಲ್ಲ. ಪ್ರೊಡ್ಯೂಸರು ಮಾಡಲಿಲ್ಲ, ಡೈರೆಕ್ಟ್ರು ಮಾಡಲಿಲ್ಲ. ನಾನು ಕೇಳ್ಕೇಳಿ ಆಯ್ತು ಬೇಡ ಬಿಡ್ರಪ್ಪ ಅಂತ ನಾನೇ ಸುಮ್ಮನೆ ಆಗ್ಬಿಟ್ಟೆ. ಇದಾವೆ ಫೈಟು, ಬಟ್ ಒಬ್ರಿಗೆ ಹೊಡಿಯಲ್ಲ ನಾನು, ಎಲ್ಲ ಬಂದವರಲ್ಲಿ ನನಗೆ ಹೊಡಿತಾ ಇರ್ತಾರೆ. ಸೊ ಅದು ಬಿಟ್ಟು ಏನಾದರೂ ಮಾಡಬೇಕು ಅಂದರೆ ಏನು, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ ಗುರು, ಹೀರೋ ಆಗಿ ಬರಬೇಕಾದ್ರೆ ಏನೋ ಒಂಚೂರು ರೆಡಿಯಾಗಿ ಬಂದಿದ್ದಾನೆ ಅನ್ನೋಕ್ಕೆ. ಇದರಲ್ಲಿ ನಾವೇನು 6 ಪ್ಯಾಕ್ ಮಾಡಬೇಕು ಅಂತಲೂ ಇಲ್ಲ, ಯಾಕೆಂದರೆ ಉಪಾಧ್ಯಕ್ಷ ಹಳೆ ಕ್ಯಾರೆಕ್ಟ್ರೆ. ನನ್ಗೆ ಉಳಿದಿದ್ದು ಒಂದೇ ಆಪ್ಷನ್ನು ಡ್ಯಾನ್ಸು. ನಮಗೆ ಅದಕ್ಕೊಂದು ಒಳ್ಳೆ ಸಾಂಗು ಸಿಕ್ತು, ಡ್ಯಾನ್ಸ್ ನಂಬರ್ ಸಾಂಗ್ ಇತ್ತು. ಓಕೆ, ಹೆಂಗಾರು ಮಾಡಿ ಡ್ಯಾನ್ಸ್ ಮಾಡೋಣ ಗುರು ಅಂತೇಳಿ ಫಸ್ಟ್ ಟೈಮು ಕೋರಿಯೋಗ್ರಾಫರೂ ಹುಡುಗಿನೇ, ದರ್ಶಿನಿ ಅಂತೇಳಿ, ನಮ್ಮ ಕನ್ನಡದವ್ರೆ.
ಅವ್ರಿಗೂ ಹಸಿವಿತ್ತು. ಆ ಹುಡುಗಿ ಫಸ್ಟ್ ಅಂದಾಗ ಎಲ್ರಿಗೂ ಒಂದು ಹಸಿವಿರುತ್ತೆ ಗೊತ್ತಾ, ನನಗೂ ಹಸಿವಿತ್ತು. ಅವ್ರು ಬಂದು ಪಾಪ ಪರ್ಸ್ನಲ್ ಆಗಿ ಆ ಹುಡುಗಿ ಒಂದು ಹತ್ತತ್ರ ಸ್ಟಾರ್ಟಿಂಗು ಒಂದು ತಿಂಗಳು ಇದೆಲ್ಲ ಅದೇನು ಲೈಟ್ ಮೂಮೆಂಟ್ಸ್ ಎಲ್ಲ ಅದೇನೇನೋ ಹೇಳ್ತಾರೆ ಅವರು, ಡ್ಯಾನ್ಸ್ ಭಾಷೆಯಲ್ಲಿ ನಮಗೆ ಬರೋಲ್ದು, ಅವೆಲ್ಲ ಮಾಡಬೇಕು ಅಂದ್ಬಿಟ್ಟು 1 2 ಅಂದ್ಕೊಂಡು ಅದೇನು ಹಿಂಗೆ ಕಾಲು ಪಾಲು ಎಳೆದು ಅಮ್ಮ ಬಿಟ್ಬಿಡಮ್ಮ ನಂಗೆ ಆಗಲ್ಲ, ಡೈರೆಕ್ಟ್ ಸಾಂಗಿಗೆ ಬಂದರೆ ಅದಕ್ಕೆ ರಿಹರ್ಸಲ್ ಮಾಡೋಣ ಅಂತ, ಇಲ್ಲ ಒಂದು ಚೂಟ್ ಅದು ಸಿಗಬೇಕು ಅಂತ ಅದೊಂದು ತಿಂಗಳು ಕೊಟ್ಟರು. ಅದೇನೋ ಚಿಕ್ಕದಾಗ ಇದು ಆ ಥರದ್ದು ಹಂಗೆ. ಅದಾದಮೇಲೆ ಒಂದು 15 ದಿನ ಈ ಸಾಂಗ್ ಮೇಲೇ ರಿಹರ್ಸಲ್ ಮಾಡಿದ್ವಿ. ಏಕೆಂದರೆ ಇನ್ನೂ ಜಾಸ್ತಿ ಭಯ ಏನಂದ್ರೆ ಇವರು ಒಳ್ಳೆ ಡ್ಯಾನ್ಸರು, ಇವ್ರು ಮುಂಚೆನೇ ಹೇಳ್ಬಿಟ್ಟಿದ್ರು ನಾನು ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ. ಅದು ಬೇರೆ ಭಯ, ಅಯ್ಯೋ ಹೀರೋಯಿನ್ನು ಚೆನ್ನಾಗಿ ಮಾಡ್ಬಿಟ್ಟು ನಾನು ಫಸ್ಟೇ ಎದುರಿಸ್ಬಿಟ್ಟಿದ್ದೀರ ಅವ್ರನ್ನ. ಆಮೇಲೆ ಈ ಸಾಂಗಲ್ಲಿ ಏನೋ ಈಗ ರೊಮ್ಯಾಂಟಿಕ್ ಸಾಂಗ್ ಆ ಥರದ್ದಾದ್ರೆ ಓಕೆ, ಮುಂದೆ ಹೀರೋಯಿನ್ ಮಾಡ್ಕೊಳ್ಳಿ ನಾವು, ಸುತ್ತಿ ಬೆಳೆಸಿ ರೊಮ್ಯಾಂಟಿಕ್ ಸಾಂಗ್ಗೆ ಬರ್ತೀವಿ ಅಲ್ಲ ಆ ಥರದ್ದಾದ್ರೆ ಇವ್ರ ಮುಂದೆ ಏನೋ ಮಾಡ್ಕೊಳ್ರಿ ಅಂದ್ಬಿಟ್ಟು ಇಂದ ನಾನು ಓಡಾಡ್ಕೊಂಡಿರ್ಬೋದು. ಇದು ಡ್ಯಾನ್ಸ್ ನಂಬರ್ ಇಬ್ರು ಮಾಡ್ಲೇಬೇಕು. ಇವ್ರು ಚಂದ ಮಾಡಿ ಮಾಡಿದ್ರು, ಬಟ್ ಕಷ್ಟಪಟ್ಟು ಹೆಂಗೋ ಕಲ್ತು ಮಾಡಿದೆ. ಬಟ್ ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ ಎಲ್ಲ ಇಷ್ಟಪಡ್ತಾರೆ. ನಾನು ಇವನಿಗೆ ಬೇಕಿತ್ತು ಅಂತ ಬೈದು ಇದ್ಬಿಟ್ರೆ ಅನ್ಕೊಂಡಿದ್ದೆ, ಪುಣ್ಯಕ್ಕೆ ಹಂಗೆ ಆಗಲಿಲ್ಲ. ಓಕೆ, ಸೂಪರ್. ಸೊ ನೀವು ಎಷ್ಟು ಎಕ್ಸೈಟ್ ಆಗಿದ್ರೆ, ಯಾಕಂದರೆ ಟೀಸರ್ ಸೂಪರ್ ಡೂಪರ್ ಹಿಟ್, ಅವ್ರು ಹೇಳಿದಾಗೆ ಹಾಡು ಡಾನ್ಸು ಎಲ್ಲನೂ ಜನ ಇಷ್ಟಪಟ್ಟು ತುಂಬ ವ್ಯೂಸ್ ಬಂದಿರೋವಂಥದ್ದು. ಹಾಗಾಗಿ ನಿಮಗೆ ಫಸ್ಟ್ ಸಿನಿಮಾ ತುಂಬ ಸ್ಪೆಷಲ್. ಅವ್ರು ಹೇಳಿದಾಗೆ ಮೊದಲುಗಳೆಲ್ಲ ನಮಗೆ ಫಸ್ಟ್ ಕಾಲೇಜ್, ಫಸ್ಟ್ ಸ್ಕೂಲ್, ಫಸ್ಟ್ ಕೆಲಸ ಎಲ್ಲನೂ ಸ್ಪೆಷಲು. ಇಷ್ಟು ದೊಡ್ಡ ತಾರಾಗಣ, ಒಂದು ಒಳ್ಳೆ ಟೆಕ್ನಿಕಲ್ ಟೀಮು, ಹೇಗೆ ಅನಿಸ್ತಿದೆ ಈ ಟೀಮ್ ಜೊತೆ ವರ್ಕ್ ಮಾಡಿದ್ದು? ಸೊ ಎಕ್ಸೈಟ್ಮೆಂಟ್ ಸಿಕ್ಕಾಪಟ್ಟೆ ಇದೆ. ಅಂದರೆ ನಾನು ಕೂಡ ಅಂದರೆ ಪಾತ್ರಕ್ಕೆ ಏನು ಬೇಕು ಎಷ್ಟು ಬೇಕು ಅದು ಹೋಮ್ವರ್ಕ್ ಮಾಡಿ 100% ಕೊಟ್ಟಿದ್ದೀನಿ. ಅದು ಹೇಗೆ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಇದೆ. ಅಂದರೆ ನಾವು ಟಿ ವಿಯಲ್ಲಿ ನೋಡೋದಕ್ಕೂ ಆ ದೊಡ್ಡ ಸ್ಕ್ರೀನಲ್ಲಿ ನಮ್ಮನ್ನು ನೋಡೋದಕ್ಕೂ ಅದೊಂದು ತುಂಬ ದೊಡ್ಡ ವ್ಯತ್ಯಾಸ. ಅದೊಂಥರ ಥ್ರಿಲ್ ಕೊಡುತ್ತೆ. ಆ ಒಂದು ಮೂಮೆಂಟ್ಗೋಸ್ಕರ, ನಾನು ಎಂಟ್ರಿಗೋಸ್ಕರ ನಾನು ಇವಾಗಲೂ ಕಾಯ್ತಾ ಇದ್ದೀನಿ. ಓಕೆ, ಇನ್ನು ನಿಮ್ಮ ಅಧ್ಯಕ್ಷರು ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ದಾರೆ, ಸೊ ನೋಡಿದ್ವಿ. ರವಿಶಂಕರ್ ಅವ್ರ ಬಗ್ಗೆ ಹೇಳಿ, ನಿಮ್ಮ ತಾರಾಗಣದ ಬಗ್ಗೆ ಹೇಳಿ. ಇಲ್ಲ ಈಗ ತಾರಾಗಣ ಅಂದರೆ ಅಧ್ಯಕ್ಷದಲ್ಲಿ ಯಾರ್ಯಾರಿದ್ರು ಅಷ್ಟೂ ಜನ ಇದ್ದಾರೆ. ರವಿಶಂಕರ್ ಸರ್, ವೀಣಾ ಸುಂದರ್ ಅವರು, ಕರಿಸುಬ್ಬು ಅವರು, ಅರಸು, ಮತ್ತು ನಾಯ್ಡು ಅವರು, ಚಂದ್ರಮಯೂರವರು ಎಲ್ಲರೂ ಇದ್ದಾರೆ. ನಾವು ಸತ್ಯಜಿತ್ ಸರ್ನೊಬ್ಬನ್ನ ಮಿಸ್ ಮಾಡ್ಕೊಂಡ್ವಿ, ಯಾಕೆಂದರೆ ಅವರು ಇಲ್ಲ. ಹಂಗಾಗಿ ಅವ್ರು ಅದು ಇನ್ನೊಂದು ರೀಪ್ಲೇಸ್ಮೆಂಟೇ ಬೇಡ ಅಂತ 3 ಜನನೂ ಇಟ್ವಿ. ಇನ್ನೂ ಜಾಸ್ತಿ ಎಂಟರ್ಟೈನ್ ಮಾಡ್ಬೇಕು. ಸಾಧು ಸರ್ ಇದ್ದಾರೆ. ಹಂಗಾಗಿ ಇದು ನಾವು ಕತೆ ಮಾಡ್ತಾ ಇರಬೇಕಾದ್ರೇ ಅಲ್ಲೊಂದು ಜಾಗದಲ್ಲಿ ಬೇಕೇ ಬೇಕು ಅನಿಸ್ಬಿಡ್ತು ಶರಣ್ ಸಾರು. ಯಾಕೆಂದರೆ ಅಧ್ಯಕ್ಷರಿಂದ ಉಪಾಧ್ಯಕ್ಷ ಇನ್ಕಂಪ್ಲೀಟು. ಓಕೆ ಮಾಡ್ಕೊಂಬಿಟ್ವಿ. ಅದಾದಮೇಲೆ ಅವರು ಯಾವುದೂ ಗೆಸ್ಟ್ ಅಪಿಯರೆನ್ಸ್ ಮಾಡಿಲ್ಲ ಇಲ್ಲಿ ತನಕ. ಮಾಡ್ತಾರೋ ಇಲ್ವೋ ಕೇಳಲಿಲ್ಲ, ನಮ್ಮ ಪಾಡಿಗೆ ನಾವು ಬರ್ಕೊಂಬಿಟ್ವಿ. ಬಟ್ ಪುಣ್ಯಕ್ಕೆ ಆಮೇಲೆ ಕೇಳಿದಾಗ ಒಂದು ಮಾತಾಡಲಿಲ್ಲ ಅವರು. ಫಸ್ಟ್ ಟೈಮ್ ನೀವು ಮಾಡ್ತಿದ್ದೀರಾ, ಗೆಲ್ಲಬೇಕು, 100% ನನ್ನ ಸಪೋರ್ಟು ಇದೆ, ಮಾಡಿರಿ ಅಂತ ತುಂಬ ಸಪೋರ್ಟ್ ಮಾಡಿದ್ರು. ಬರೀ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿರೋದು ಅಷ್ಟೇ ಅಲ್ಲ, ನಮ್ಮ ಇಡೀ ಸಿನಿಮಾಗೆ ಅವ್ರ ಕಡೆಯಿಂದ ತುಂಬ ಸಪೋರ್ಟು ಇದೆ. ಸೊ ಥ್ಯಾಂಕ್ಸ್ ಟು ಸರ್ ಅನ್ ಸರ್. ಓಕೆ, ಸೂಪರ್. ಈಗ ಅಧ್ಯಕ್ಷರಿಲ್ಲದೆ ಉಪಾಧ್ಯಕ್ಷರಿಗೆ ಹೆಗ್ಲ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ. ಸೊ ಅದನ್ನು ಹೇಗೆ ನಿಭಾಯಿಸಿದ್ದಾರೆ ಸಿನಿಮಾದಲ್ಲಿ ಅಂತ, ಏನೆಲ್ಲ ಚಾಲೆಂಜಸ್ ಬರುತ್ತೆ ಉಪಾಧ್ಯಕ್ಷರಿಗೆ? ಈ ಖಂಡಿತವಾಗ್ಲು ಸಿಕ್ಕಾಪಟ್ಟೆ ಚಾಲೆಂಜಸ್ಗಳಿತ್ತು. ಯಾವ ಚಾಲೆಂಜ್ ಬೇಕಾದ್ರೂ ಫೇಸ್ ಮಾಡ್ಬಿಟ್ಟು ಇವಮ್ಮನ ಚಾಲೆಂಜೇ ಒಂಚೂರು ಕಷ್ಟ ಆಗೋಯ್ತು ಫೇಸ್ ಮಾಡೋಕ್ಕೆ. ನಾನು ಕ್ಯಾರೆಕ್ಟರ್ ಹೇಳ್ತಿರೋದು ಹಿಂಗೆ ನೋಡ್ತಿದ್ರೆ ನನಗೆ ಹೇಳ್ತಿರ್ಬೋದು ಪರ್ಸ್ನಲ್ ಆಗಿ ಅಂತ ಕ್ಯಾರೆಕ್ಟ್ರಿಗೆ ಹೇಳಿದೆ. ಏನಕ್ಕೆ ಅಂದರೆ ಈಗ ನಾವು ಈಗ ಟೀಸರ್ ಬಿಟ್ಟಿದ್ದೀವಲ್ಲ, ಅದರಲ್ಲಿ ಆಲ್ರೆಡಿ ಒಂದು ಆ ಡೈಲಾಗ್ ಎಲ್ರಿಗೂ ಇಷ್ಟ ಆಗಿದೆ. ನೋಡೋಕ್ಕೆ ಶಾರುಖ್ ಖಾನ್ ಥರ ಇದೆಯಾ ಅಂತ ನಾನು ಅದನ್ನು ಅಕ್ಸೆಪ್ಟ್ ಬೇರೆ ಮಾಡ್ಕೊಂಡಿದ್ದೀನಿ. ನಾನು ಹಂಗಿದ್ದೀನಿ ಅನ್ನೋ ಫೀಲು. ಬಟ್ ಅದು ಇವ್ರನ್ನ ಮೇಂಟೈನ್ ಮಾಡೋದು, ಅಂಜಲಿ ಕ್ಯಾರೆಕ್ಟರ್ನ ಹೀರೋಯಿನ್ನ ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು. ಯಾಕೆಂದರೆ ಪಾಪ ನಾನು ಇನ್ನೋಸೆಂಟು. ಇದು ಯಾವುದೋ ಒಂದು ಬಜಾರಿ ಕೈಗೆ ಸಿಗಾಕೊಂಬಿಟ್ಟು ಏನೇನೆಲ್ಲ ಅನ್ಭವಿಸ್ಬೇಕು. ಜೊತೆಗೆ ಇವ್ರ ಅಪ್ಪ, ಇವರು ಬಿಕ್ಕ ಅಕ್ಕಪಕ್ಕದವರು, ಹೌದು ಎಲ್ಲರೂ ಸೇರ್ಕೊಂಡು ನೈನ್ ತುಳಿದು ಹಾಕ್ತಾರೆ ನಮ್ಮನ್ನ. ಪಾಪ ಅವ್ರು ಎಷ್ಟು ಕಷ್ಟ ಅಂತ ಹೇಳ್ಕೊತಾ ಇದ್ದಾರೆ. ನಿಜವಾಗ್ಲೂ ಅಷ್ಟು ಕಷ್ಟ ಆಗಿತ್ತು ಅವ್ರಿಗೆ? ಡೆಫಿನೆಟ್ಲಿ ಬಜಾರಿ ಕ್ಯಾರೆಕ್ಟರ್ ನಂದು ಕಷ್ಟ ಅವ್ರು ಇನ್ನೋಸೆಂಟ್ ಅಂದರೆ ನಾನು ಒಂಥರ ಇನ್ನೋಸೆಂಟು. ನನಗೆ ಸಿಕ್ಕಾಪಟ್ಟೆ ಫ್ಯಾಂಟಸಿ ಅಲ್ವಾ ಸಿನಿಮಾ ಅಂದರೆ. ಸೊ ಇವರೇ ಶಾರುಖ್ ಖಾನ್, ಇವರೇ ಎಲ್ಲ. ಇನ್ನೋಸೆಂಟ್ ಅಲ್ಲ, ಅದು ದಡ್ತನ. ನಿಮ್ದು ದಡ್ತನ. ನಾನು ಹೇಳಿದ ತಕ್ಷಣ ಶಾರುಖ್ ಅಂತ ನೀವು ಸ್ಮಾರ್ಟ್ ಆಗಿ ಒಪ್ಕೋತಿರಲ್ಲ, ಅದು ದಡ್ತನ ಅಲ್ವಾ? ನಮಗೆ ನಾವು ಹೀರೋನೇ ಗುರು.
ಹೌದು, ಕಷ್ಟ ಅಂತೂ ಕೊಟ್ಟಿದ್ದೀನಿ. ಒಂಥರ ರೌಡಿ ಬೇಬಿಯಾಗಿ ಬಜಾರಿ ಕ್ಯಾರೆಕ್ಟರ್ ಅದು. ಸೊ ಅದಕ್ಕೆ ಅದೇನು ಡಿಮಾಂಡ್ ಮಾಡಿತ್ತು ಆ ಕ್ಯಾರೆಕ್ಟರ್. ಓಕೆ, ಸೊ ಎಸ್, ನಾವು ಒಂದು ಕ್ವಿಕ್ ಆಗಿ ರ್ಯಾಪಿಡ್ ಫೈರ್ಗೆ ಹೋಗ್ಬಿಡೋಣ. ಸಮಯ ಕಡಿಮೆ ಇರೋದ್ರಿಂದ ಪಾಪ ಎಲ್ಲರೂ ಕಾಯ್ತಾ ಇದ್ದಾರೆ, ನಿಮ್ಮನ್ನು ಕಾಯಿಸೋದು ಬೇಡ. ಸೊ ವೆರಿ ಸ್ಮಾಲ್ ರ್ಯಾಪಿಡ್ ಫೈರ್ ರೌಂಡ್, ಓಕೆನಾ? ಅಂಜಲಿ ಅವರು ಅಂತಾನೆ ಬರ್ತಾ ಇದೆ ನನಗೆ ಇವಾಗ. ಹಂಗೆ ಆಗಲಿ, ಎಲ್ಲರೂ ಹಂಗೆ ಕರೆಯೋತರ ಆಗ್ಬೇಕು. ಹಂಗೆ ಕರೆದ್ರೆ ನಮ್ಮ ಸಿನಿಮಾ ಇಟ್ಟಾಯ್ತು. ಸೂಪರ್. ಓಕೆ, ಮಲೈಕಾ ಅವರೇ, ಸೊ ನೀವೆಲ್ಲೇ ಹೋದರೂ ನಿಮ್ಮ ಜೊತೆ ಕ್ಯಾರಿ ಮಾಡೋ ಒಂದು ಇಂಪಾರ್ಟೆಂಟ್ ವಸ್ತು ಯಾವಾಗಲೂ ಒಂದು ನನ್ನ ಜೊತೆ ಇರಬೇಕು ಅನ್ನೋದಾದರೆ ಯಾವುದು? ಫೋನ್ ಇಲ್ಲ ಇರಕ್ಕೆ ಆಗಲ್ಲ ಎಲ್ಲರಿಗೂ ಇವಾಗ ಅದೇ ಫೋನು. ಓಕೆ, ಚಿಕ್ಕಣ್ಣ ಅವರು ಫೋನಲ್ಲಿ ಎಷ್ಟು ಜನ ಬ್ಲಾಕ್ ಮಾಡಿದ್ದಾರೆ ನಮಗೆ ತೋರಿಸ್ಬೋದಾ? ಬ್ಲಾಕ್ ಲಿಸ್ಟಲ್ಲಿ ಬ್ಲಾಕ್ ಯಾರು ಮಾಡೇ ಇಲ್ಲ ನಾನು. ಯಾಕೆ ಯಾರು ತುಂಬಾ ಇರಿಟೇಟ್ ಮಾಡ್ತಾರೆ ಅವ್ರನ್ನ ಬ್ಲಾಕ್ ಮಾಡಲ್ಲ? ಯಾರು ಹಂಗೆ ಇರಿಟೇಟ್ ಮಾಡಲ್ಲ ನಂಗೆ, ಪಾಪ. ಹೌದಾ, ಬ್ಲಾಕೇ ಮಾಡಿಲ್ವಾ ಯಾರು? ಇಲ್ಲ ಇಲ್ಲ. ಓಕೆ, ಸೂಪರ್. ಓಕೆ, ಮಲೈಕಾ ಅವ್ರು ಅಡುಗೆ ಮಾಡ್ತಾರಾ? ಹಾ, ಮಾಡ್ತೀನಿ. ಸೊ ಯಾವುದು ನೀವು ತುಂಬಾ ಚೆನ್ನಾಗಿ ಅಡುಗೆ? ನಾನು ಸರ್ವೈವಲ್ಗೆ ಚಪಾತಿ, ಪಲ್ಯ, ಅನ್ನ ಸಾರನ್ನ ಅಚ್ಚುಕಟ್ಟಾಗಿ ಮಾಡ್ತೀನಿ. ಮಟನ್ ಬಿರಿಯಾನಿ ಇಲ್ಲ, ಪ್ಯೂರ್ ವೆಜ್. ಓಕೆ, ಸೊ ಚಿಕ್ಕಣ್ಣ ಅವ್ರಿಗೆ ಇಂಡಸ್ಟ್ರಿಯಲ್ಲಿ ಸಿಕ್ಕಂತ ಫಸ್ಟ್ ಪೇಮೆಂಟ್ ಎಷ್ಟು? ಫಸ್ಟ್ ಪೇಮೆಂಟಾ? ಇದೆ 15,000. ಕಿರಾತಕ ಮೂವಿ. ಹೌದಾ? ಪೂರ್ತಿ ಮೂವಿಗೆ 15,000. ಓಕೆ, ಮಲೈಕಾ ಅವ್ರಿಗೆ ಲಾಂಗ್ ಡ್ರೈವ್ ಹೋಗೋಕೆ ಇಷ್ಟ ಅಥವಾ ಮನೇಲಿ ಕೂತ್ಕೊಂಡು ಸುಮ್ಮನೆ ರಿಲ್ಯಾಕ್ಸ್ ಆಗಿ OTT ಯಾವ್ದಾದ್ರು ಮೂವಿ ನೋಡೋದಕ್ಕೆ? ಎರಡೂ ಇಷ್ಟ. ಎರಡು ಡಿಫ್ರೆಂಟ್ ಮೂಡ್ಸ್, ಎರಡೂ ಇಷ್ಟ. ಬಟ್ ತುಂಬಾ ಸತಿ ಮನೇಲಿರೋಕೆ ಇಷ್ಟ. ಮನೇಲಿ. ಓಕೆ, ಸೊ ಚಿಕ್ಕಣ್ಣ ಅವ್ರಿಗೆ ಒಂದು 5 ಕೋಟಿ ರೂಪಾಯಿ ಕ್ಯಾಶ್ ಸಿಗುತ್ತೆ, ಅಥವಾ ಒಂದು 4 ಜನ ಹಾಟ್ ಗರ್ಲ್ಸ್ ಜೊತೆ ಮಾಲ್ಡೀವ್ಸ್ ಟ್ರಿಪ್ ಆಫರ್ ಮಾಡ್ತಾರೆ, ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ? 5 ಕೋಟಿ. ಯಾಕೆ? ಅದ್ರಲ್ಲಿ 50 ಲಕ್ಷ ಖರ್ಚು ಮಾಡಿದ್ರೆ ಮಾಲ್ಡೀವ್ಸ್ ಬೇರೆ ಕಡೆಗೆ ಗೊತ್ತು ನೀವು ಇದೇ ಹೇಳ್ತೀರಾ ಅಂತ. ಬಟ್ ಆ ಆಪ್ಷನ್ ಇಲ್ವಲ್ಲ. 5 ಕೋಟಿ ಬರೀ ಮನೆ ಸೈಟು ಅದು ಇದಕ್ಕೆ ಇನ್ವೆಸ್ಟ್ ಮಾಡ್ಬೇಕು. ಒಂದಷ್ಟು ಇದು ಮಾಡ್ಬೋದು, ಆದ್ರೆ ಮನ್ಸು ಬಂದ್ರೆ ಒಂದಷ್ಟು ಸಹಾಯನೂ ಮಾಡಬಹುದು. ಮದ್ವೆ ಆಗಿ ಆರಾಮಾಗಿ ಲೈಫ್ ಇರ್ಬೋದು. ಪ್ರತಿ ತಿಂಗಳು ಮದ್ವೆ ಆಗ್ತಾ ಇರ್ತಾರೆ. ಯೂಟ್ಯೂಬ್ ಅಲ್ಲಿ ಎಷ್ಟು ಜನ ಪ್ರತಿ ತಿಂಗಳು ಯೂಟ್ಯೂಬ್ ಓಪನ್ ಮಾಡಿದ್ರೆ ಚಿಕ್ಕಣ್ಣ ಅವರು ಮದ್ವೆ ಆಗಿದ್ದಾರೆ, ಯಾವ ನಟಿ ಜೊತೆ ಗೊತ್ತಾ, ಯಾವ ಆಂಕರ್ ಜೊತೆ ಗೊತ್ತಾ? ಯಾಕೆ ಇಷ್ಟೊಂದು ನ್ಯೂಸ್ ನಿಮ್ ಬಗ್ಗೆ ಗೊತ್ತಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ನಮ್ಮ ಹೀರೋಯಿನ್ ಜೊತೆನೂ ಬರ್ಬೋದೇನೋ. ಎಸ್ಪೆಷಲಿ ಮದ್ವೆ ಆದ್ರು ಅಂತ ಎಷ್ಟು ಸಲ ಮದ್ವೆ ಆಗ್ತೀರಪ್ಪ ನೀವು? ಅದೇನೋ ನಂಗೆ ಗೊತ್ತಿರಲ್ಲ, ಅವ್ರವರೇ ಮಾಡಿಸ್ತಾರೆ. ಓಕೆ, ಹಂಗಾರು ಖುಷಿ ಪಟ್ಗಳನ್ನು ಸುಮ್ಮನಾಗಿದ್ದೀನಿ ನಾನು. ಮಲೈಕಾ ಅವರು ಫ್ರಂಟ್ ಬೆಂಚ್ ಸ್ಟೂಡೆಂಟಾ ಬ್ಯಾಕ್ ಬೆಂಚ್ ಸ್ಟೂಡೆಂಟ್? ಬ್ಯಾಕ್ ಬೆಂಚ್. ಬಂಕ್ ನಾನು ಸಿಕ್ಕಾಪಟ್ಟೆ ಬಂಕ್ ಮಾಡ್ತಿದ್ದೆ ಕಾಲೇಜ್, ಬಟ್ ಓದೋದ್ರಲ್ಲಿ ಚೆನ್ನಾಗಿದೆ. ಓಕೆ, ಟೀಚರ್ಸ್ ನೋಡಿದ್ರೆ ಪಾಪ ನಿಜ ಹೇಳಿದಾಳೆ ಹುಡುಗಿ ಅಂತ ಅನ್ಕೋತಾರೆ. ಅಲ್ಲ, ಟೀಚರ್ಸ್ ನೋಡಲ್ಲ, ಓದೋದು ಚೆನ್ನಾಗಿ ಓದ್ಬಿಟ್ಟು ಎಕ್ಸಾಮ್ ಚೆನ್ನಾಗಿ ಬರೀತಿದ್ರೆ, ಮಾರ್ಕ್ಸ್ ಬರ್ತಿದ್ರೆ ಅವ್ರೇನು ಹೇಳ್ತಿರ್ಲಿಲ್ಲ ನಂಗೆ. ಬಟ್ ಸ್ಕೂಲಲ್ಲೆಲ್ಲ ಬಂಕ್ ಮಾಡಿಲ್ಲ. ಬಂಕ್ ಮಾಡಿರೋದು ಇಂಜಿನಿಯರಿಂಗ್ ಅಲ್ಲಿ ಅಷ್ಟೇ. ಓಕೆ, ಸೊ ಚಿಕ್ಕಣ್ಣ ಅವ್ರಿಗೆ ಈಗ ಮದ್ವೆಗೆ ಹುಡುಗಿ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಚೂಸ್ ಮಾಡಬೇಕು ಅಂತ ಹೋದಾಗ ನೀವು ಚಬ್ಬಿ ಆಗಿರೋ ಹುಡುಗಿನ ಇಷ್ಟಪಡ್ತೀರಾ, ತೆಳ್ಳಗ್ ಬೆಳ್ಳಗಿರೋ ಹುಡುಗಿನ ಪ್ರಿಫರ್ ಮಾಡ್ತೀರಾ? ಹುಡುಗಿನ ಇಷ್ಟಪಡ್ತಾರೆ. ಹುಡುಗಿನ ಇಷ್ಟಪಡ್ತೀನಿ. ಓಕೆ, ಅಲ್ಲ ಅಟ್ಲೀಸ್ಟ್ ನಿಮ್ಗೊಂದು ಥಾಟ್ ಇರುತ್ತಲ್ಲ, ಇಲ್ಲ ಬಂದೇ ಇಲ್ಲ. ಈಗ ಏನಿದ್ರು ಉಪಾಧ್ಯಕ್ಷ ಜನವರಿ 26, ಅದರಿಂದ ಆಚೆಗೆ ಬಂದಿಲ್ಲ. ಕಿರುತೆರೆನ ಹಿರಿತೆರೆನ ಮಲೈಕಾ ಅವ್ರಿಗೆ? ಎರಡು. ಬೋತ್. ಇಫ್ ಹ್ಯಾಡ್ ಟು ಚೂಸ್ ಒನ್? ಎರಡು ಅಂದ್ರೆ ಎರಡು ಚೂಸ್ ಮಾಡಕ್ ಆಗಲ್ಲ. ಎರಡು ಒಂದ್ ನನ್ಗೆ ಪಾತ್ ಹೇಳ್ಕೊಟ್ಟಿದೆ, ಇನ್ನೊಂದು ನಮ್ ಸಿನಿಮಾ ಆದ್ಮೇಲೆ ಸೀರಿಯಲ್ ಟೈಮ್ ಇರಲ್ಲ, ಅಷ್ಟು ಸಿನಿಮಾಗಳು ಬರ್ತವೆ. ಬಿಗ್ ಸ್ಕ್ರೀನ್. ಬಿಗ್ ಸ್ಕ್ರೀನ್. ಓಕೆ, ಸೊ ಚಿಕ್ಕಣ್ಣ ಅವ್ರಿಗೆ ಅಧ್ಯಕ್ಷನ ಉಪಾಧ್ಯಕ್ಷನ? ಅಧ್ಯಕ್ಷನಿಂದ ಉಪಾಧ್ಯಕ್ಷ. ಸೂಪರ್ ಆನ್ಸರ್. ಓಕೆ, ಸೊ ನಿಮ್ಮ ಕಂಫರ್ಟ್ ಡ್ರೆಸ್ ಯಾವ್ದು? ಇಂಡಿಯನ್ ಇಷ್ಟನಾ ವೆಸ್ಟರ್ನ್ ವೇರ್ ಇಷ್ಟನಾ? ಕಂಫರ್ಟ್ ಡ್ರೆಸ್ ನನಗೆ ಯಾವ ಕಂಫರ್ಟಬಲ್, ನನಗೆ ಆರಾಮಾಗಿರ್ಬೇಕು, ಲೂಸ್ ಆಗಿ ಬಟ್ಟೆ ಅದೇ ಕಂಫರ್ಟಬಲ್. ಹಂಗೆ ವೆಸ್ಟರ್ನ್ ಟ್ರೆಡಿಷನಲ್ ಅಂತಿಲ್ಲ. ಬಟ್ ಸೀರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಇವಾಗ ಸ್ವಲ್ಪ ಜಾಸ್ತಿ ಸೀರೆ ಉಡ್ತಾ ಇದೀನಿ, ಅದಕ್ಕೆ ಸ್ವಲ್ಪ ಸೀರೆ ಇಷ್ಟ. ಓಕೆ, ಸೂಪರ್. ಚಿಕ್ಕಣ್ಣ ಅವ್ರು ಕೊಟ್ಟಿರೋ ಕಾಸ್ಟ್ಲಿ ಗಿಫ್ಟ್ ಯಾವ್ದು? ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಅಥವಾ ನೀವು ಕೊಟ್ಟಿರೋ ಕಾಸ್ಟ್ಲಿ ಗಿಫ್ಟ್, ನಿಮಗೆ ಸಿಕ್ಕಿರುವಂತ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಗಿಫ್ಟ್ ಯಾವುದು? ಯಾರ ಕಡೆಯಿಂದ ಸಿಕ್ಕಿದೆ? ಗಿಫ್ಟಿಗೆ ಯಾವತ್ತೂ ಬೆಲೆ ಕಟ್ಟಕ್ಕಾಗಲ್ಲ. ಅದು ಚಿಕ್ಕದು ದೊಡ್ಡದು ಕಾಸ್ಟ್ಲಿನ ಹೌದು ದುಡ್ಡು ಕಡಿಮೆನ ಅಂತ. ಬಟ್ ಗಿಫ್ಟ್ ಗಿಫ್ಟೇ ಆಗ್ಬಿಡ್ರಿ. ಎಕ್ಸ್ಪೆನ್ಸಿವ್ ಗಿಫ್ಟ್ ಏನು ಅಂತ? ಏನು ಅಂತಾನಾ? ಏನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಮರ್ತೋಗಿದ್ಯಾ? ಗೋಲ್ಡ್ ಚೈನ್ ಆ ತರ ಏನಾದ್ರು? ಬಂದಿದೆ, ಚೈನುಗಳು ಕೊಟ್ಟಿದ್ದಾರೆ. ಓಕೆ, ಸೊ ಮಲೈಕಾ ಅವ್ರು ಕೋಪ ಮಾಡ್ಕೊಂಡ ತಕ್ಷಣ ಫಸ್ಟ್ ಸಾರಿ ಕೇಳೋದು ನೀವೇನಾ ಅಥವಾ ಫ್ರೆಂಡ್ಸ್ ಕೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಏನಾದ್ರು ಜಗಳ ಆದಾಗ, ಕೋಪ ಬಂದಾಗ? ಕೇಳಲ್ಲ. ಯಾವ ಹೆಣ್ಮಕ್ಳು ಸಾರಿ ಕೇಳಲ್ಲ, ಅದ್ರಲ್ಲೂ ಇನ್ನೂ ಜಾಸ್ತಿ. ಒಂದ್ ನಿಮಿಷ ನನಗೆ ಅವ್ರು ಸಿಕ್ಕಾಪಟ್ಟೆ ಕ್ಲೋಸ್ ಇದ್ರೆ ನಾನೇ ಮಾತಾಡ್ಸ್ತೀನಿ. ಇಲ್ಲ ಗುರು ಬಿಡು ಅಂದ್ರೆ ನಾನು ಅವರೇ ಮಾತಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಓಕೆ, ಆ ಥರ. ಸೊ ಚಿಕ್ಕಣ್ಣ ಅವರು ಒಂದು ಸಿನಿಮಾನ ಒಪ್ಕೋಬೇಕಾದ್ರೆ ನೀವು ಕನ್ಸಿಡರ್ ಮಾಡೋ ಕ್ರೈಟೀರಿಯಾಸ್ ಯಾವುದು ಅಂತ? ಪೇಮೆಂಟಾ, ಪಾತ್ರಕ್ಕೆ ಸ್ಕೋಪ್ ಇದೆ ಅಂತ ನೋಡ್ತೀರಾ, ಸಿನಿಮಾದ ಸ್ಟಾರ್ಗಳನ್ನ ನೋಡಿ ಒಪ್ಕೋತೀರಾ? ಕ್ಯಾರೆಕ್ಟರ್.
ಪಾತ್ರಕ್ಕೆ ಎಷ್ಟು ಸ್ಕೋಪ್ ಇದೆ. ಓಕೆ. ಅದು 100%. ಓಕೆ, ಮಲೈಕಾ ಅವರು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಹೀರೋ ಆಗಿ ಬದಲಾಗ್ತಾರೆ ಅನ್ನೋದಾದ್ರೆ ಯಾವ ಹೀರೋ ಆಗಕ್ಕೆ ಇಷ್ಟಪಡ್ತೀರಾ? ಹೀರೋ ಆಗಿ ಬದಲಾಗ್ತಾರೆ? ಹೀರೋನಾ ಹೀರೋಯಿನ್ನ? ಹೀರೋ ಆಗಿ, ನೀವು ಹೀರೋ ಆಗಿ ಬದಲಾದ್ರೆ ದರ್ಶನ್ ಸರ್. ಓಕೆ, ಚಾಲೆಂಜಿಂಗ್ ಸ್ಟಾರ್ ಆಗಿ ಬದಲಾಗಕ್ಕೆ ಇಷ್ಟಪಡ್ತೀರಾ? ಕೇಳ್ಬಿಟ್ಟು ಹೇಳ್ತಾರ. ಸೊ ನೆಕ್ಸ್ಟ್ ಚಿಕ್ಕಣ್ಣ ಅವರು ನಾಳೆ ಬೆಳಗ್ಗೆ ಹೀರೋಯಿನ್ ಆಗಿ ಬದಲಾಗ್ತಾರೆ ಸಡನ್ ಆಗಿ ಅನ್ನೋ ಒಂದು ವರ ಸಿಕ್ಕರೆ ಯಾವ ಹೀರೋಯಿನ್ ಆಗಕ್ಕೆ ಇಷ್ಟಪಡ್ತೀರಾ? ಮಲೈಕಾ ನಮ್ಮ ಹೀರೋಯಿನ್. ಅವಮ್ಮಂಗೆ ಕನ್ಸನಿಲ್ಲ ಅಂದ್ರೆ ನನಗಿದೆ. ಮಲೈಕಾ ಅವ್ರನ್ನ ಬಿಟ್ಟು ನಾವು ಮಲೈಕಾ ಅವ್ರನ್ನ ಬಿಟ್ಟು ಮಾಲಾಶ್ರೀ ಅವರು ಕನಸಿನ ರಾಣಿ. 100%. ಓಕೆ, ಸೂಪರ್. ಸೆಟ್ಟಲ್ಲಿ ತುಂಬಾ ಕೋಪ ಮಾಡ್ಕೊಳ್ತಿದ್ದು ಯಾರು? ಇಬ್ರು ಆನ್ಸರ್ ಮಾಡ್ಬೋದು. ಇವ್ರೆ. ಯಾವಾಗ ಕೋಪ ಮಾಡ್ಕೊಂಡಿದ್ದೀನಿ ನಾನು? ಯಾವಾಗ ಖುಷಿಯಾಗಿದ್ರಿ ಹೋಗ್ಲಿ. ಅದು ಕೋಪ ಅನ್ನಲ್ಲ, ಸುಮ್ಮನೆ ಇದ್ರು ಅಂತ ಅರ್ಥ. ಬಟ್ ಕೋಪ ನಾನೇ. ಸೆಟ್ಟಲ್ಲಿ ಯಾರು ಜಾಸ್ತಿ ನಿದ್ದೆ ಮಾಡ್ತಾರೆ? ಇಲ್ಲ. ಸೆಟ್ಟಲ್ಲಿ ಜಾಸ್ತಿ ಊಟ, ನನ್ಗೆ ಅದು ಬೇಕು ಇದು ಬೇಕು, ನಂಗೆ ಅದಿಷ್ಟ ಇದಿಷ್ಟ, ಫುಡ್ ಊಟನೇ ಮಾಡ್ತಿರ್ಲಿಲ್ಲ ನನ್ನ ಕೆಲಸ ಅಂದ ತಕ್ಷಣ. ನಾನು ಫುಡ್ ಎಲ್ಲ ಏನ್ ಕೊಟ್ರು ತಿನ್ಕೊಂತೀನಿ ಅಷ್ಟೇ. ಹಸ್ದಾಗ ಅನ್ನ ಕೊಟ್ರೆ ಸಾಕು. ಓಕೆ, ತುಂಬಾ ನಗಿಸ್ತಿದ್ದು ಯಾರು ಸೆಟ್ಟಲ್ಲಿ? ನಾನೇ. ನೀವೇನಾ? ಇವ್ರನ್ನಲ್ಲ, ಇವ್ರನ್ನ ಬಿಟ್ಟು ಬೇರೆಯವ್ರನ್ನೆಲ್ಲ. ಇವ್ರು ನಳಿಸ್ತಾ ಇದ್ರಿ? ಇಲ್ಲ, ಇವರೆಲ್ಲ ಮೂಲೆಯಲ್ಲಿ ಚರಕ ಕೂತ್ಕೊಂಡ್ಬಿಡೋರು. ನಾನು ಈ ಪಿಕ್ಚರ್ಗೆ ಬಂದಿಲ್ಲ ಅನ್ನೋ ತರ ಶಾರ್ಟ್ ಕರ್ದಾಗ ಬರೋರು ಅಷ್ಟೇ. ತುಂಬಾ ಮೂಡಿ ಯಾರು ಸೆಟ್ಟಲ್ಲಿ? ನಾನೇ. ನೀವೇನಾ? ಸೆಟ್ ಯೂಶಲಿ ಮೂಡಿ. ಓಕೆ. ಈಗ ಚಿಕ್ಕಣ್ಣ ಅವ್ರಿಗೆ ಒಂದು ಪ್ರಶ್ನೆ, ನೀವು ಯಾವತ್ತಾದ್ರೂ ಲೇಡೀಸ್ ಹಾಸ್ಟೆಲ್ ಕಾಂಪೌಂಡ್ ಜಂಪ್ ಮಾಡಿದ್ದೀರಾ? ಇಲ್ಲ, ಅಷ್ಟೆಲ್ಲ ಧೈರ್ಯನೂ ಇಲ್ಲ, ಆ ಥರದ ಬುದ್ಧಿನೂ ಇರಲಿಲ್ಲ. ಹೌದಾ? ಹೈಸ್ಕೂಲು ಕಾಲೇಜಲ್ಲಿ ಯಾವತ್ತಾದ್ರೂ ಟ್ರಿಪ್ ಹೋದಾಗ ಎಣ್ಣೆ ಬಾಟ್ಲ್ ಇಟ್ಕೊಂಡು ಹೋಗಿದ್ರೆ ಟೀಚರ್ಸ್ ಗೊತ್ತಿಲ್ಲ? ಚಾನ್ಸೇ ಇಲ್ಲ. ನೋವೇ. ಅಷ್ಟೊಂದು ಒಳ್ಳೆಯವರಾ ನೀವು? ಅಷ್ಟೊಂದು ಒಳ್ಳೆಯವನಲ್ಲ, ಪ್ರಪಂಚ ಜ್ಞಾನನೇ ಇರ್ತಿರ್ಲಿಲ್ಲ. ಓಕೆ. ಸೊ ನೀವು ಚಿಕ್ಕವರಿದ್ದಾಗ ಮನೆಯವ್ರ ಜೇಬಿಂದ ಏನಾದರೂ ದುಡ್ಡು ಕದ್ದಿದ್ಯಾ? ಜೇಬಿಂದ ಕದಿಯೋಷ್ಟು ದುಡ್ಡು ನಮ್ಮ ಮನೇಲಿ ಇರಲಿಲ್ಲ. ಉಂಡಿಯಿಂದ ಕದ್ದಿದ್ದೀನಿ. ಗೋಲ್ಕ ಡಬ್ಬ ಅಂತ ಮಾಡೋರು ಗೊತ್ತಾ ನಿಮ್ಗೆ? ಅವಾಗ ಅದರಲ್ಲಿ ಹಿಂಗೆ ನಮ್ಮಮ್ಮ ಹಾಕಿಟ್ಟಿರೋರು, ಹಿಂಗೆ ತೆಗೆದು ಒಂದು ಕತ್ತರಿ ಹಾಕ್ಬಿಟ್ಟು ಹಿಂಗೆ ಹೇಳ್ಕೊಂಡು ಹಂಗೆ ಮಾಡಿದ್ದೀನಿ. ಓಕೆ. ಚಿಕ್ಕಣ್ಣ ಫ್ಲರ್ಟ್ ಮಾಡ್ತಾರಾ? ಇಬ್ರಿಗೂ ಈ ಪ್ರಶ್ನೆ. ಅವ್ರು ಫ್ಲರ್ಟ್ ಮಾಡ್ತಾರೆ ಅಂತ ನನಗೆ ಕೇಳಿದ್ರೆ ಸೆಟ್ಟಲ್ಲಿ ಏನಾದರೂ ಮೆಸೇಜ್ ಮಾಡ್ಕೊಂಡು ಕಾಲಲ್ಲಿ ಮಾತಾಡ್ಕೊಂಡು ಹಂಗೆ ಮಾಡ್ಬೋದೇನೋ. ಅದ್ರಲ್ಲಿ ಫ್ಲರ್ಟ್ ಅಂದ್ರೆ ಏನಾದ್ರೆ ಅರ್ಥನೇ ಗೊತ್ತಿಲ್ಲ ಇದುವರೆಗೂ ನಂಗೆ. ಫ್ಲರ್ಟ್ ಅಂದ್ರೆ ಹುಡುಗಿನ ಪಟಾಯಿಸೋದು. ಹೌದು. ಏನೇನೋ ಹೇಳ್ಬಿಟ್ಟು ಇಲ್ಲಿ ಸುಳ್ಳೆಲ್ಲ ಹೇಳಿ ಪಟಾಯಿಸ್ತಾರಲ್ಲ, ಹಂಗ? ಸುಳ್ಳು ಆದ್ರೂ ಇರ್ಬೋದು, ಸತ್ಯ ಆದ್ರೂ ಇರ್ಬೋದು. ಸತ್ಯನೂ ಇರ್ಬೋದು. ಇಂಪ್ರೆಸ್ ಮಾಡೋದು. ಸಕ್ಕದಾಗಿದ್ದೀರಾ ಗೊತ್ತಾ ನೀವು, ಚೆನ್ನಾಗಿ ಕಾಣ್ತಾ ಇದ್ದೀರಾ ಈ ಬಟ್ಟೆಯಲ್ಲಿ. ಫ್ಲರ್ಟ್ ಅಲ್ಲ, ಅದು ಚಂದ ಅನ್ಸಿದ್ರೆ ಚಂದ ಅಂತ ಹೇಳ್ತೀವಿ. ಅವನು ಪಟಾಯಿಸಕ್ಕೆ ಹೇಳಲ್ಲ. ಯಾರಾದ್ರೂ ಚೆನ್ನಾಗಿ ಕಾಣಿಸಿದ್ರೆ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳಿದ್ದೀನಿ. ಅಷ್ಟೇನಾ? ಅಲ್ಲ, ಅಷ್ಟೇ. ಓಕೆ. ನಾರ್ಮಲ್ ಕಾಂಪ್ಲಿಮೆಂಟ್ ಬೇರೆ, ಫ್ಲರ್ಟ್ ಇಲ್ಲ. ಐ ಥಿಂಕ್ ಮಾಡ್ತೀನಾ? ನಂಗೇನು ಗೊತ್ತು. ಇಲ್ಲ. ಓಕೆ. ಸೊ ವೆರಿ ಗುಡ್ ಬಾಯ್. ಹಾಗಾದ್ರೆ ಚಿಕ್ಕಣ್ಣ ಅವರು ಅವ್ರು ಆಕ್ಚುಲಿ ಇನ್ನೋಸೆಂಟ್, ವೆರಿ ಇನ್ನೋಸೆಂಟ್. ಥ್ಯಾಂಕ್ ಯು. ಫ್ಲರ್ಟ್ ಬಗ್ಗೆ ನಂಗೆ ಗೊತ್ತಿಲ್ಲ. ಸೂಪರ್. ಇವತ್ತು ಫುಲ್ ಟಾಪಲ್ಲಿ ಇರ್ತಾರೆ ಅವರು. ಟಾಪಲ್ಲೇ ಇದೀವಿ, ಇದೆ ಲಾಸ್ಟ್ ಫ್ಲೋರು. ಓಕೆ. ಯಾವ ಥರ ನಾಯಿ ಅಟ್ಟಿಸ್ಕೊಂಬಂದಿರೋ ಎಕ್ಸ್ಪೀರಿಯನ್ಸ್ ಆಗಿದೆ? ನಾಯಿ 3 ಸಲ ಕಚ್ಚಿದೆ, ಅಟ್ಟಿಸ್ಕೊಂಬಂದಿರೋಲ್ಲ. ಇಲ್ಲಿ ದೊಡ್ಡ ಮಾರ್ಕ್ ಇದೆ. ಅದು ಊರಲ್ಲಿ ಅವಾಗೆಲ್ಲ ಹಿಂಗೆ ಪಚ್ಚಿ ಅಂತ ಆಡ್ತಾರೆ, ಹಳ್ಳಿಗಳ ಕಡೆ ಇದ್ರೆ ಗೊತ್ತಿರುತ್ತೆ ನಿಮ್ಗೆ. ಆಡ್ತಾ ಇದ್ವಿ. ಆಡೋರು ಚಿಕ್ಕ ಹುಡುಗರುಗಳೆಲ್ಲ ಅಲ್ವಾ, ಆಡ್ತಿದ್ರೆ ಅದನ್ನ ಆಡಬಾರ್ದು ಅಂತ ಊರಲ್ಲಿ ಯಾರು ಬೇಕಾದ್ರೂ ಅಟ್ಟಿಸ್ಕೊಂಬರೋರು ಹೊಡಿಯಕ್ಕೆ. ಹಂಗೆ ಯಾರೋ ಒಬ್ರು ಅಟ್ಟಿಸ್ಕೊಂಬಂದ್ರು. ಅವ್ನು ಹೊಡೆದು ಬಿಡ್ತಾನಲ್ಲ ಅವನು ಅಂದ್ಬಿಟ್ಟು ಓಡೋಯ್ತಾ ಇದೆ. ನಾಯಿ ಮಲಗಿತ್ತು, ಬಾಲ ತುಳಿದು ಬಿಟ್ಟೆ, ಟಪಕ್ ಅಂತ ಕ್ಯಾಚ್ ಆಗ್ತಿತ್ತು. ಕಚ್ಕೊಂಡು ಹಿಂಗೆ ಫುಲ್ ಇನ್ನೂ ಮಾರ್ಕ್ ಇದೆ ಅದು. ನಮ್ಮ ಮನೆಗೆ ಹೋದೆ, ಬ್ಲಡ್ ಎಲ್ಲ ಸುರಿತಾ ಇತ್ತ. ನಮ್ಮ ಅಪ್ಪ ತೀರ್ಗಾ ಹೊಡೆದ, ನಾಯಿ ಕಲ್ ಕಚ್ಚಿಸ್ಕೊಂಬಂದಿದ್ಯಾ ಅಂತ. ನಾನೇನು ಮಾಡ್ಲಿ ಗುರು ಅಂತ. ಅವಾಗ ಒಂದ್ಸಲ, ಇನ್ನೊಂದೆರಡು ಸಲ ಕಚ್ಚಿದೆ. ಅವಾಗ ಒಕ್ಳು ಸುತ್ತ ಚುಚ್ಚೋರು, ಇಂಜೆಕ್ಷನ್. ಅಪ್ಪ ನರ್ಕ ಅದು. ನಾಯಿ ಕೈಲಿ ಕಚ್ಚಿಸ್ಕೊಂಡ್ರೆ ಉಪಾಧ್ಯಕ್ಷ ಆಗ್ತಾರೆ. ಸೊ ಪಾಯಿಂಟ್ ಟು ಬಿ ನೋಟೆಡ್ ಅವ್ರು ಹೇಳಿರೋದನ್ನ. ಓಕೆ. ಮಲೈಕಾ, ಕೊನೆಯದಾಗಿ ಉಪಾಧ್ಯಕ್ಷ ಸಿನಿಮಾ ಬಗ್ಗೆ ನಮ್ಮ ವೀಕ್ಷಕರಿಗೆ, ಅವ್ರಿಗೂ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಹೊಟ್ಟೆ ಹುಣ್ಣಾಗುವಷ್ಟು ನಗಬೇಕು ನಾವು ಥಿಯೇಟ್ರಿಗೆ ಹೋಗಿ ಅಂತ ಎಲ್ಲರೂ ಕಾಯ್ತಿರ್ತಾರೆ, ಅವ್ರಿಗೇನು ಹೇಳ್ತೀರಿ? ತುಂಬಾ ಟೈಮ್ ಆದ್ಮೇಲೆ ಒಂದು ಕಾಮಿಡಿ ಜಾನರ್ ಅಲ್ಲಿ ಒಳ್ಳೆ ಸಿನಿಮಾ ಬಂದಿಲ್ಲ ಆ ತರ ಇದು. ಸೊ ನಮ್ಮ ಉಪಾಧ್ಯಕ್ಷ ಅದೆಲ್ಲ ಫುಲ್ಫಿಲ್ ಮಾಡುತ್ತೆ. ಕಾಮಿಡಿ ಇರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು, ಹಾಗೆ ಒಂಥರ ಕ್ಯೂಟ್ ಆಗಿರೋ ಒಂದು ಲವ್ ಸ್ಟೋರಿ ಕೂಡ ಇದೆ. ಸೊ ಎಲ್ಲ ಒಂಥರ ಪವರ್ ಪ್ಯಾಕ್ಡ್ ಆಗಿರೋ ಒಂದು ಕ್ಯೂಟ್ ಆಗಿರೋ ಮುದ್ದಾಗಿರೋ ಒಂದು ಸಿನಿಮಾ. ನೀವು ಎಷ್ಟೇ ಸ್ಟ್ರೆಸ್ಸು, ಎಷ್ಟೇ ಟೆನ್ಷನ್ ಇದ್ರು ಲೈಫಲ್ಲಿ, ನಮ್ಮ ಸಿನಿಮಾ ಉಪಾಧ್ಯಕ್ಷನ ನಿಮ್ಮ ಫ್ಯಾಮಿಲಿ ಜೊತೆ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಮ ಟೆನ್ಷನ್ ಸ್ಟ್ರೆಸ್ನ ಅಟ್ಲೀಸ್ಟ್ 2.5 hours ಮರಿತೀರಾ ಅಂತ ನನ್ಗನ್ಸುತ್ತೆ.
ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಬಿಟ್ರೆ ಇನ್ನೇನು ಸಿಗಲ್ಲ ನಿಮ್ಗೆ. ಅಷ್ಟು ಅವ್ರು ಹೇಳ್ದಾಗೆ ಹೊಟ್ಟೆ ಹುಣ್ಣಾಗೋ ಅಷ್ಟು ನಗ್ತೀರಾ ನೀವು. ದಯವಿಟ್ಟು ಜನವರಿ 26ಕ್ಕೆ ನಮ್ಮ ಸಿನಿಮಾ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ. ಚಿತ್ರಮಂದಿರ ಹತ್ರ ಬಂದ್ಬಿಟ್ಟು ದಯವಿಟ್ಟು ಸಿನಿಮಾನ ನೋಡಿ, ನಮ್ನೆಲ್ಲಾನು ಸಪೋರ್ಟ್ ಮಾಡಿ. ಯಾಕಂದ್ರೆ ಟೀಮ್ ಎಫರ್ಟ್, ಟೆಕ್ನಿಕಲ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ತುಂಬಾ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಈ ಸಿನಿಮಾ ಮಾಡಿರೋದು, ನಿಮ್ಗೋಸ್ಕರ ಮಾಡಿರೋದು. ದಯವಿಟ್ಟು ಬನ್ನಿ. ಸೂಪರ್, ಒಂದೇ ಫ್ಲೋ ಅಲ್ಲಿ ಹೇಳಿ. ಓಕೆ, ಈಗ ನಮ್ಮ ಕ್ಯಾಮ್ರಾ ನೋಡ್ಕೊಂಡು ಹೇಳಿ ನೀವು. ನಮ್ಮ ಉಪಾಧ್ಯಕ್ಷರು ಸಿನಿಮಾದ ಹೀರೋ ಹೇಳ್ಬೇಕು, ಅವ್ರ ಸಿನಿಮಾ ಈಗ ಎಲ್ಲರೂ ಎಲ್ಲೋ ಇದ್ದವನ್ನ ಇಲ್ಲಿ ತನಕ ಬೆಳೆಸಿದ್ದೀರಾ, ಹರಿಸಿದ್ದೀರಾ. ಇದು ಮೊದಲನೇ ಹೆಜ್ಜೆ ಉಪಾಧ್ಯಕ್ಷ ಸಿನಿಮಾ. ಒಂದು ಫುಲ್ ಫ್ಯಾಮಿಲಿಗೆ ಕೂತ್ಕೊಂಡು ಏನೂ ಮುಜುಗರ ಇಲ್ಲದೆ ನೋಡಬೇಕು, ಆ ಥರದ್ದು ಒಂದು ತಲೆಯಲ್ಲಿ ಇಟ್ಕೊಂಡು ಒಂದು ಉಪಾಧ್ಯಕ್ಷ ಅನ್ನೋ ಸಿನಿಮಾನ ಮಾಡಿದ್ದೀವಿ. ಅಧ್ಯಕ್ಷನ ಒಂದು ದೊಡ್ಡ ಲೆವೆಲ್ಗೆ ಇಟ್ಟು ಮಾಡಿದ್ದೀರ. ಅದೇ ಥರ ಉಪಾಧ್ಯಕ್ಷನೂ ಎಲ್ಲರೂ ಇದೆ ಜನವರಿ 26 ಗಣರಾಜ್ಯೋತ್ಸವಕ್ಕೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾಗೆ ಬಂದು ನಮ್ಮ ತಂಡನ ಹರಿಸಿ ಬೆಳೆಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಣ್ಣ ಅವರೇ. ಸೊ ನಾವು ಕೂಡ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ಆಶಿಸ್ತೀವಿ. ಸೊ ಸಕ್ಸಸ್ ಮೀಟಲ್ಲಿ ಡೆಫಿನೆಟ್ಲಿ ಸಿಗೋಣ. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಅ ಲಾಟ್. ನೋಡಿದ್ರಲ್ಲ, ಇದು ಈ ಹೊತ್ತಿನ ವಿಶೇಷ. ಉಪಾಧ್ಯಕ್ಷ ಸಿನಿಮಾ ಬಗ್ಗೆ ಸಾಕಷ್ಟು ಮಾಹಿತಿನ ನಾವು ನಿಮಗೆ ಕೊಟ್ವಿ. ಇದೇ ಜನವರಿ 26ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟರ್ಸ್ಗೆ ಹೋಗಿ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಹೊಟ್ಟೆ ಹುಣ್ಣಾಗುವಷ್ಟು ನೀವು ನಗ್ತೀರಾ ಅನ್ನೋ ಗ್ಯಾರಂಟಿನ ಸಿನಿಮಾ ಟೀಮ್ ಕೂಡ ಕೊಟ್ಟಿದೆ. ಇನ್ನು ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ನಟ ನಟಿಯರ ಬಗ್ಗೆ, ನಮ್ಮ ಸಿನಿಮಾಗಳ ಬಗ್ಗೆ ಸಾಕಷ್ಟು ಮಾಹಿತಿನ ನಾವು ನಿಮಗೆ ಕೊಡ್ತೀವಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನನ್ನು ಒತ್ತಿ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ.